ಅಯ್ಯೋ ನಂಗ ಅನ್ಸುತ್ತೆ ಮದ್ವೆ ಮನೆಗ್ ನುಗ್ಗಿ ಒಡವೆನೆಲ್ಲ ಕಳ್ತನ ಮಾಡ್ತಾರಲ್ಲ ಕಳ್ರು ಅವರು ಅನ್ಸುತ್ತೆ. ಹೌದಮ್ಮ, ನನಗೂ ಯಾಕೋ ಇವ್ರನ್ನ ನೋಡ್ತಾ ಇದ್ರೆ ಹಾಗೆ ಅನಿಸ್ತಾ ಇದೆ. ಹೆಣ್ಮಕ್ಳಾಗಿ ಈ ತರ ಮಾಡೋದಿಕ್ಕೆ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಇಲ್ಲ ಇಲ್ಲ, ಹೆಂಗಸ್ರು ವೇಷದಲ್ಲಿರೋ ಗಂಡಸ್ರು ಅಂತ ನನ್ಗನ್ಸ್ತಿದೆ. ದೇವಕಿ ಅವ್ರೆ, ಏನ್ ಹೇಳ್ತಿದ್ದೀರಾ? ಇವ್ರು ಗಂಡಸ್ರಾ? ಹೌದು, ನಮ್ಮೂರಲ್ಲಿ ಒಂದ್ಸಲ ಹಾಗೆ ಗಂಡಸ್ರು ಹೆಂಗಸ್ರು ವೇಷದಲ್ಲಿ ಬಂದು ಒಡವೆನೆಲ್ಲ ಕದ್ಬಿಟ್ಟಿದ್ರು. ಇವ್ರು ಯಾಕೋ ಹಾಗೆ ಅನ್ಸ್ತಿದ್ದಾರೆ. ರೀ, ಏನ್ರಿ ಮುಖ ನೋಡ್ತಿದ್ದೀರಾ? ಕಳ್ರನ್ ಹಿಡ್ಕೊಳ್ರಿ. ಏನ್ ಗೊತ್ತಾ, ನಮ್ಮ ವಂಶಿ ಫ್ರೆಂಡ್ ಅಂತ ಇದೇ ಸೀರೆ ಉಟ್ಕೊಂಡು ಬಂದ್ರು ಇವ್ 3 ಜನನು. ಹೋಗ್ಲಿ ಬಿಡು ಅಂತ ಬಿಟ್ಟೆ. ಇವಾಗ ನೋಡಿದ್ರೆ ಈ ಸೀರೆ ಉಟ್ಟಿರೋ ರೀತಿ ನೋಡಿದ್ರೆ ಯಾಕೋ ಅನುಮಾನ ಬರ್ತಪ್ಪ. ನೋಡ ಈ ಮೂರ್ತಿ ಇಲ್ಲಿ 4 ಬಿಡು ಮತ್ತೆ. ಕೋದಂಡ, ಏ ಕೃಷ್ಣ, ಅಯ್ಯೋ, ಕೋದಂಡ, ಕೃಷ್ಣ, ನಿಮ್ಮನ್ನ ಈ ವೇಷದಲ್ಲಿ ನೋಡ್ತೀನಿ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲಪ್ಪ. ಸೀರೆ ಎಲ್ಲಿ ಸಿಕ್ತು ನಿಮ್ಗೆ? ಬೆಳಗ್ಗೆ ಟೆರೇಸ್ ಅಲ್ಲಿ ನನ್ ಸೀರೆ ಒಣಗ್ ಹಾಕಿದ್ದೆ. 2 ಸೀರೆ ಕಾಣಿಸ್ತಾ ಇರ್ಲಿಲ್ಲ. ಆವಾಗ್ಲೇ ನನಗ್ ಡೌಟ್ ಬಂತು. ಈಗ ಗೊತ್ತಾಯ್ತು ಸೀರೆ ಕದ್ದು ಕಳ್ರು ಯಾರು ಅಂತ. ಇನ್ನು ನೀನು ಹುಡುಗಿಯರ್ ಪಕ್ಕ ನಿಂತ್ಕೊಳ್ಳೋದಕ್ಕೆ ನಾಚ್ಕೋತ್ಯಾ? ಇದನ್ನೆಲ್ಲ ಯಾವಾಗ ಕಲ್ತೆ? ಅಕ್ಕ, ಬೇರೆ ದಾರಿ ಇರ್ಲಿಲ್ಲ ಅಕ್ಕ. ಅಕ್ಕ ಅಕ್ಕ, ಮದುವೆಗೆ ಒಂದೇ ಒಂದಿನ ಇದೆ. ಆ ಒಂದಿನ ಕರೆಕ್ಟ್ ಆಗ್ತಿಲ್ವಾ ನಿಮ್ಗೆ? ಬಸೋ, ಇವ್ರು ಈ ತರ ಮಾಡಿದ್ದು ಒಳ್ಳೇದಾಯ್ತು ಬಿಡು. ನೀವ್ ಗಂಡಸ್ರೆಲ್ಲ ಒಂದೇ ಬುದ್ಧಿ ಅಂತ ನನಗ್ ಚೆನ್ನಾಗ್ ಗೊತ್ತು ಬಿಡಿ. ಓ, ನಾನು ಹೇಳಿದ್ದು ಅರ್ಥ ಅಲ್ಲ ಕಣೆ. ಅದೇಗ್ ಹೇಳ್ತೀರಾ ಒಳ್ಳೇದಾಯ್ತು ಅಂತ? ನೋಡೆ, ಮನೆಯಲ್ಲಿ ಎಲ್ರದ್ದು ಒಂದೊಂದು ಕತೆ ಇತ್ತಪ್ಪ. ಇವ್ರಗಳದ್ ಕತೆ ಇತ್ತಾ? ಕತೆ ಇರ್ಲಿಲ್ಲ. ಇದರಿಂದ ಇವ್ರಿಗೊಂದ್ ಕತೆ ಸಿಕ್ಕಂಗಾಯ್ತು. ಒಳ್ಳೇದಾಯ್ತಲ್ಲ? ಅದೇ ಮತ್ತೆ ನಮ್ಮ ಮನೆತನದ ಕೀರ್ತಿ ಉಳಿಸ್ಬಿಟ್ರು. ಆದ್ರೂ ನನ್ ತಮ್ಮಂದ್ರು ಹೀಗೆಲ್ಲ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೊಸು ಮಾಡಿದ್ದು ಒಳ್ಳೇದಾಯ್ತು. ಈಗ ಒಂದ್ ಕೆಲಸ ಮಾಡೋಣ. ಹೇಗಿದ್ರು ಇಲ್ಲಿ ಅರ್ಶಿನ ಶಾಸ್ತ್ರ ನಡೀತಾ ಇದೆ. ಇವ್ರನ್ನ ಅವ್ರ ಜೊತೆ ಒಟ್ಟಿಗೆ ಕೊಡ್ಸಿ ಯಾಕೆ ಅರ್ಶಿನ ಶಾಸ್ತ್ರನ ಮುಗಿಸ್ಬಾರ್ದು? ಎಲ್ಲ ಮುಗ್ದೋಗ್ಬಿಡುತ್ತೆ. ಹೌದಲ್ವಾ? ಒಳ್ಳೆ ಐಡಿಯಾ. ಕೋದಂಡನ್ ಜೊತೆ ಮಾಯಾ, ಕೃಷ್ಣನ್ ಜೊತೆ ವಂಶಿನ ಕೂರ್ಸಿ ಇಲ್ಲೇ ಅರ್ಶಿನ ಶಾಸ್ತ್ರನ ಮುಗಿಸ್ಬಿಡೋಣ. ಎಸ್, ಆಗ್ಲೇ ನಡೀರಿ. ನಮ್ಮ ಮದ್ವೆ ಹೆಣ್ಣು ಗಂಡು ಕೂತ್ಕೊಳ್ಳಿ. ನೀವ್ ಮಾಡಿರೋ ತಪ್ಪಿಗೆ ಇದೆ ಸರಿಯಾದ ಶಿಕ್ಷೆ. ಮನೇಲಿ ಮಾಡೋ ಶಾಸ್ತ್ರ ಇಲ್ಲೇ ಮಾಡೋ ಹಾಗಾಯ್ತು. ಕೂತ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಏ ಕೃಷ್ಣ, ನಾವ್ ಯಾವಾಗ್ಲೂ ವಂಶಿ ಪಕ್ಕ ನಿಂತ್ಕೋ ಕೂತ್ಕೋ ಅಂದ್ರೆ ಮಾರುದ್ದ ಓಡ್ ಹೋಗ್ತಾ ಇದ್ದೆ. ಈಗ ನಿನಗ್ ಸರಿಯಾಗಿದೆ ಕಣೋ. ಅಲ್ಲ,
ಅರ್ಶನ ಶಾಸ್ತ್ರಕ್ಕೆ ನಮಗೂ ಆಸೆ ಇದೆ, ನಾವು ಪಕ್ಕದಲ್ಲಿ ಕೂತ್ಕೋತೀವಿ ಅಂತ ಮೊದ್ಲೇ ನಮ್ಗೆ ಹೇಳಿದಿದ್ರೆ ನಾವು ದೊಡ್ಡದಾಗೆ ಅರೇಂಜ್ ಮಾಡ್ತಾ ಇದ್ವಿ ಅಲ್ವಾ? ಏನ್ರಿ ದೇವ್ಕಿ ಅವರೇ? ಹೌದು ಅಮ್ಮ. ದೇವ್ಕಿ ಅವರೇ, ಏನ್ ನೋಡ್ತಾ ಇದ್ದೀರಾ? ನವ ವಧುವರರಿಗೆ ಅರ್ಶನ ಶಾಸ್ತ್ರ ಮುಂದುವರಿಲಿ ಮುಂದುವರಿಲಿ. sa 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 re sa 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 ni re sa 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 sa